ರಾಜ್ಯ ರಾಜಕಾರಣಕ್ಕೆ ಯಾರು ಬರ್ಬೋದು. ಕುಮಾರಸ್ವಾಮಿ ಅವ್ರನ್ನ ಯಾಕೆ ವಿಶೇಷವಾಗಿ ಹೇಳ್ತೀರಾ ನೀವು? ವಿಶೇಷವಾಗಿ ಕುಮಾರಸ್ವಾಮಿ ಅವ್ರು ಇಲ್ಲೇ ಇದ್ದವರಲ್ವಾ, ರಾಜ್ಯ ರಾಜಕಾರಣದಲ್ಲಿ ಇದ್ದವರೇ ಮೇಲ್ಗಡೆ ಹೋಗಿರೋದು. ನಾವು ಯಾರಾದರೂ ಹೇಳಿದ್ವಿ ಹೋಗಿ ಅಂತ? ಇಲ್ಲೇ ವಿರೋಧ ಪಕ್ಷದ ನಾಯಕನಾಗಿ ಹೋರಾಟ ಮಾಡಿದ್ದಿದ್ರೆ ಇನ್ನೂ ಶಕ್ತಿ ಇರೋದಪ್ಪ ಕುಮಾರಸ್ವಾಮಿ ಅವ್ರಿಗೆ. ಅವ್ರಾಗ ಅವರೇ ಹೋಯ್ತಾರೆ ಮೇಲ್ಕೆ, ಕೆಳಗೆ ಬರ್ತಾರೆ, ಮೇಲ್ಕೆ ಹೋಯ್ತಾರೆ, ಕೆಳಗೆ ಬರ್ತಾರೆ ಒಂಥರ ಅವ್ರದ್ದು ಒಂಥರ. ನಮ್ಮ ಜನ ಪಾಪ ಅದಕ್ಕೆ ನಮ್ಮ ಪಾಪ ನಮ್ಮ ಜನ ಸ್ಪಂದಿಸ್ತಾರಲ್ಲ. ರಾಮನಗರ ಕರ್ಮಭೂಮಿ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಹೇಳೋರು ಕರ್ಮಭೂಮಿ ಹೇಳ್ತಾ ಇದ್ದಾರೆ. ಕರ್ಮಭೂಮಿ ಇದು ಹುಡುಗಾಗಿಂದನೂ ಹೇಳ್ತಾರೆ ರಾಮನಗರ ಕರ್ಮಭೂಮಿ. ಇವತ್ತು ಹಾಗಾಗಿ ನಾನು ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಬರಲಿ, ಒಳ್ಳೆ ನೋಡ್ರಿ, ಆಕಾಶ ನೋಡೋಕೆ ನುಗ್ನುಗ್ಲೇನ್ರಿ. ಚುನಾವಣೆ ಇದು, ಯಾರು ಎಲ್ಲಿ ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಎಲ್ಲಿ ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದು. ರಾಮನಗರಕ್ಕೆ ಈಗಿನ ಶಾಸಕರು ಕಾಣಿಕೆ ಏನು, ಅವ್ರ ಕಾಣಿಕೆ ಏನು ಅಂತಕ್ಕಂಥ ಜನ ಚರ್ಚೆ ಮಾಡ್ತಾರೆ ಬಿಡ್ರಿ ಮುಂದಿನ ದಿವಸದಲ್ಲಿ. ಇವರು ಮುಸ್ಲಿಂ ಶಾಸಕರಾದರೂ ಕೂಡ ಅವರು DK ಶಿವಕುಮಾರ್ ಅವ್ರ ಮೇಲೆ ಒತ್ತಾಯ ಹಾಕಿ ಏನೇನು ಕೆಲಸ ಮಾಡ್ತಾವ್ರೆ ಅಂತೇಳಿ ನೀವೇ ಎಲ್ಲ ನೋಡ್ತಾ ಇದ್ದೀರಲ್ಲ, ಎಷ್ಟು ಕೆಲಸ ನಡೀತಾ ಇದೆ ರಾಮನಗರದಲ್ಲಿ ಅಂತೇಳಿ. ನೀರಾವರಿ ವಿಚಾರದಿಂದ ಹಿಡಿದು, ರಸ್ತೆಗಳ ವಿಚಾರದಿಂದ, ಟೌನ್ ಅಭಿವೃದ್ಧಿ ವಿಚಾರದಿಂದ ಹಿಡಿದು ಯಾವ ರೀತಿ ಹಿಂದೆ ಅವರೇ ಎಲ್ಲ ಮಾಡ್ಬೋದಾಗಿತ್ತಲ್ಲ. ಅವರೇ 20 ವರ್ಷ ನಿರಂತರವಾಗಿ ಮುಖ್ಯಮಂತ್ರಿ ಆಗಿದ್ದರು, ವಿರೋಧ ಪಕ್ಷದ ನಾಯಕರಾಗಿದ್ದರು, ಎಲ್ಲರೂ ಇದ್ರಲ್ಲ, ಮಾಡ್ಬೋದಾಗಿತ್ತಲ್ಲ. ನೋಡಿದ್ರೆ ರಾಮನಗರದ ಸ್ಥಿತಿಗತಿ ಏನೈತೆ ಅಂತ. ಒಳಗಡೆ ಹೋಗಿದ್ರೆ ಟೌನಲ್ಲಿ ಓಡಾಡಿದ್ರೆ ನೀವು ಟೌನಲ್ಲಿ ರಸ್ತೆಗಳೆಲ್ಲ ಅವತ್ತು ಅವರೇ ಮಾಡಿದರೆ ಇವರೇ ಕೆಲಸ ಮಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ವಲ್ಲ. ಈ ಎಲೆಕ್ಷನ್ ಇದು ಯಾರು ಬೇಕಾದ್ರೆ ನಿಂತ್ಕೋಬೋದು. ಈಗ ನಮ್ಮ ಮೇಲೆ ರಾಹುಲ್ ಗಾಂಧಿ ಬಂದು ನಿಂತ್ಕೋತೀವಿ ಅಂತಂದ್ರೆ ನಾವು ಬಿಡ್ಕೊಬಿಡ್ತೀವಿ. ರಾಹುಲ್ ಗಾಂಧಿ ಮೇಲೆ ನಾವು ನಿಂತ್ಕೋತೀವಪ್ಪ. ನಾವು ನಮ್ಮ ಕರ್ಮಭೂಮಿ, ಇದು ನಮ್ಮ ಕರ್ಮಭೂಮಿ, ನಾವು ಹುಟ್ಟಿದ್ದೀವಿ, ನಾವು ಬೆಳೆದಿದ್ದು, ನಾವು ಇಲ್ಲಿ ಹೊಡೆದಾಡ್ತೀವಿ. ಇಲ್ಲಿ ಜನ ಓಟ್ ಹಾಕೋದು ಬಿಡೋ ಜನಕ್ಕೆ ಸೇರಿದ್ದು. ಆದರೆ ಬಿಟ್ಟು ಓಡೋಗೋ ಪ್ರಶ್ನೆ ಬರೋಲ್ಲ. ನಾವು ಬೇರೆ ಊರಿಗೆ ಓಡೋಗೋದು, ಪುನಃ ಈ ಊರಿಗೆ ಓಡ್ ಬರೋದು ಪ್ರಶ್ನೆ ಇಲ್ಲ. ಇದ್ಮೇಲೆ ಒಂದೇ ಕಡೆ ಇರಬೇಕು. ಮಂಡಿಗೆ ಯಾರು ಹೋಗಿ ಅಂತ ಹೇಳಿದವರು ಅವ್ರನ್ನ? ಚನ್ನಪಟ್ಟಣಕ್ಕೆ ಹೋಗಿ ಅಂತ ಯಾರು ಹೇಳಿದವರು ಅವ್ರನ್ನ? ಚನ್ನಪಟ್ಟಣಕ್ಕೆ ನಿಂತ್ಕೊಳ್ಳೋಕೆ ಯಾರು ಹೇಳಿದವರು? ಕರ್ಮಭೂಮಿ ರಾಮನಗರದಲ್ಲೇ ನಿಂತ್ಕೊಂಡು ಸವಿಸ್ಬೇಕಾಯ್ತಾ ಕರ್ಮನ? ಅಲ್ಲಿಗೆ ಹೋಗ್ಬೇಕಾಯ್ತು. ಚನ್ನಪಟ್ಟಣಕ್ಕೆ ಹೋದ್ರು, ಚನ್ನಪಟ್ಟಣ ಬಿಟ್ಟರು, ಮಂಡ್ಯಕ್ಕೆ ಹೋದ್ರು, ಮಂಡ್ಯ ಬಿಟ್ಟರು, ಪುನಃ ರಾಮನಗರಕ್ಕೆ ಬರ್ತಾರೆ. ಒಂಥರ ನಮ್ಮನ್ನೆಲ್ಲ ಜನಗಳನ್ನ ಬಫೂನ್ ಮಾಡ್ಕೊಂಬಿಟ್ಟವ್ರೆ ಕುಮಾರಣ್ಣ. ನಾನು ಹೆಂಗೆ ಹೋದ್ರು ಓಟ್ ಹಾಕ್ತಾರೆ ಅಂತ ಅವರು. ಒಂಥರ ನಾವೆಲ್ಲ ಬಫೂನ್ ಇದ್ದಂಗೆ ಕುಮಾರಣ್ಣಗೆ, ನಮ್ಮ ಜನಗಳೆಲ್ಲ ಬಫೂನ್ಗಳಿದ್ದಂಗೆ. ಈ ಸರಿ ಅದು ಪಲ್ಸಲ್ವಾ? ಅದು ಅದು ಪರದೆ ಮೇಲೆ ಬರ್ತದೆ. ಅದು ಹೇಳೋಕ್ಕಾಗಲ್ಲ. ನಾವು ಪಲಿಸ್ತಲೋ ಇಲ್ವೋ ಅಂತೇಳಿ ಪರದೆ ಮೇಲೆ ಬರ್ತದೆ, ಅದನ್ನು ನಾವು ಈಗ ಹೇಳೋಕ್ಕಾಗಲ್ಲ. ಸರ್, ಇದು ಕರ್ಲಹಳ್ಳಿ ಗೇಟ್ ಇದೆ. ಕರ್ಲಹಳ್ಳಿ ಗೇಟಿಂದ ಇಲ್ಲ, ಇದು ಅಪ್ಗ್ರೇಡೇಷನ್ಗೆ ನಾನು ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ. ರೋಡು PWD ರೋಡ್ ಆಗಬೇಕು. ನೋಡಿ, ಇಲ್ಲಿಂದ ನಾವು ಏನು ಈ ಸತ್ತೆಕಟ್ಟೆಯಿಂದ ಈಚೆಗೆ ಮಾತ್ರ PWD ರಸ್ತೆ ಇದು. ಗವಿನಾಮಂಗಲದಿಂದ ಈಚೆಗೆ ಗವಿನಾಮಂಗಲದಲ್ಲೂ ಪೂರ ಇಲ್ಲ. ಅದು ಹಳ್ಳಿ ಮರದಿಂದ ಈಚೆಗೆ ಮಾತ್ರ ಅದು PWD ರಸ್ತೆ. ಅಲ್ಲಿಂದ ಆಚೆಗೆ RDPR ರಸ್ತೆ. ಅದನ್ನು ಈಗ ಅಪ್ಗ್ರೇಡೇಷನ್ ಮಾಡಿಕೊಡಿ ಅಂತೇಳಿ ಸರ್ಕಾರಕ್ಕೆ ಪ್ರಸ್ತಾವನೆ. ಬಹುಶಃ ಈ ಬಡ್ಜೆಟ್ ಆದಮೇಲೆ ಅಪ್ಗ್ರೇಡ್ ಮಾಡ್ತಾರೆ. ಸ್ವಲ್ಪ ವೈಡ್ನಿಂಗ್ ಕೂಡ ಆಗಬೇಕಲ್ಲಿ. ಈಗ ಗವಿನಾಮಂಗಲ ಊರೊಳಗಡೆ ಓಡಾಡೋಕ್ಕಾಗಲ್ಲ, ಅದನ್ನು ಕೂಡ ಅಗಲ ಮಾಡಬೇಕು, ಅಗಲೀಕರಣ ಆಗಬೇಕು. ಆಮೇಲೆ ಇನ್ನೊಂದು ಅಲ್ಲೊಂದು ದೇವಸ್ಥಾನ ಕಟ್ತಾವಲ್ಲ ನಮ್ಮ ಇವನು ಚಿಕ್ಕಣ್ಣ, ಅದು ಯಾವ್ದು? ನಂಜೈನಪಾಳ್ಯ. ಅಲ್ಲಿ ಇದು ಆಕ್ಸಿಡೆಂಟ್ ಝೋನು. ಯಾರು ನಿಮಗೂ ಏಟಾಯ್ತಲ್ಲ, ಬಿದ್ದಿದೆ ಅಲ್ವಾ? ಅಲ್ಲೊಂದು ಆಕ್ಸಿಡೆಂಟ್ ಝೋನು. ಅಲ್ಲಿ ಆ ತಿರುವು ಕೂಡ ಸರಿ ಇಲ್ಲ. ಅದನ್ನ ಸ್ಟ್ರೈಟ್ ಮಾಡಬೇಕು ಅಂತೇಳಿ ಅದನ್ನು ಕೂಡ ಪ್ರಸ್ತಾವನೆಯಲ್ಲಿ ರೆಡಿ ಮಾಡ್ಕೊಂಡಿದ್ದೀವಿ. ಅಲ್ಲಿ ಸಾಕಷ್ಟು ಜನ ಆಕ್ಸಿಡೆಂಟ್ಗಳಾಗಿ ಬಿದ್ದಿರ್ತಕ್ಕಂಥ ಉದಾಹರಣೆಗಳು ಕೂಡ ಇದೆ. ಆಮೇಲೆ ರೋಡ್ ಅಗಲ ಆಗಬೇಕು. ಗವಿನಾಮಂಗಲದವ್ರಿಗೆ ಸೂಕ್ಷ್ಮವಾಗಿ ಹೇಳಿದ್ದೀವಿ, ನೋಡಪ್ಪ ರೆಡಿ ಆಗಿರಿ, ಯಾವಾಗ ಹೊಡಿತಾರೆ ಅಂತ ಗೊತ್ತಿಲ್ಲ, ಮನೆಗಳನ್ನ ಅಗಲ ಆಯ್ತದೆ, ಅಗಲ ಆಗ್ತಕ್ಕಂಥದ್ದು ಗ್ಯಾರಂಟಿ ಅಂತ ಹೇಳಿ. ನಾನೇ ಯಾವ ಥರ ಒಂದು ಕಾರಲ್ಲಿ ಹೋಗ್ಬಿಟ್ರೆ ಇನ್ನೊಂದು ಬಸ್ ಬಂದ್ಬಿಟ್ರೆ ಆ ಕಡೆ ಪಾಸ್ ಹಾಕೋಕ್ಕಾಗಲ್ಲ. ನಾವು ಆ ಪರಿಸ್ಥಿತಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಅದನ್ನೆಲ್ಲ ಮಾಡ್ತೀವಿ. ನೋಡೋಣ, ನಮಗೆಲ್ಲ ಒಂದು ದೊಡ್ಡ ಆಸೆ, ನಮ್ಮವ್ರು ಮುಖ್ಯಮಂತ್ರಿ ಆಯ್ತಾರೆ ಅಂತ ಆದ್ಮೇಲೆ ಮಾಡ್ತೀವಿ.